ಮನೆಯವರಿಗೆ ಗೊತ್ತಿಲ್ಲದಂತೆ ಮಾಡಿಕೊಳ್ಳೋ ಅಕ್ರಮ ಸಂಬಂಧ ಮದುವೆಗಳಿಗೆ ದಿನೇ ದಿನೇ ಹೆಚ್ಚು ಬಲಿಯಾಗ್ತಾ ಇದೆ ಇಂದಿನ ಯುವ ಸಮಾಜ. ಅದೇ ರೀತಿಯ ಘಟನೆ ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಕೂಡ ನಡೆದಿದೆ. ಭವಾನಿ ಪ್ರಾಣ ಕಳೆದುಕೊಂಡ ಹೆಣ್ಮಗಳು. ಚಂದ್ರಶೇಖರ್ ಕೂಡ ಆಕೆಯನ್ನ ಪ್ರೀತಿಸಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಘಟನೆ ನಡೆದಿದ್ದು ಹೇಗೆ? ಬ್ಯಾಡ್ರಹಳ್ಳಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಚಂದನ್ ಹಾಗೆ ಭವಾನಿ ನಡುವೆ ಪ್ರೇಮಾಂಕುರ ಆಗುತ್ತೆ. ಆದರೆ ಅದಕ್ಕಿಂತ 10 ವರ್ಷಗಳ ಮೊದಲೇ ಚಂದನ್ಗೆ ಮದುವೆ ಆಗಿರುತ್ತೆ. 6 ವರ್ಷದ ಮಗು ಕೂಡ ಇರುತ್ತೆ. ಆದಾಗ್ಯೂ ಕೂಡ ಅವನು ಭವಾನಿ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಕಳೆದ 4-5 ವರ್ಷಗಳಿಂದ ಭವಾನಿ ಹಾಗೂ ಚಂದನ್ ಪ್ರೀತಿ ಮಾಡ್ತಾ ಇರ್ತಾರೆ. 1 ವರ್ಷದ ಹಿಂದೆ ಭವಾನಿ ಚಂದ್ರಶೇಖರ್ ಅಲಿಯಾಸ್ ಚಂದನ್ ಗುಟ್ಟಾಗಿ ಮದುವೆ ಕೂಡ ಆಗ್ತಾರೆ. ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಗೊತ್ತಾಗದಂತೆ ಗುಟ್ಟಾಗಿ ಮದುವೆಯಾಗಿ ಅವರು ಸಪರೇಟ್ ಆಗಿ ವಾಸವಿರ್ತಾರೆ. ಹೀಗಿದ್ದಾಗ ಭವಾನಿಯ ಮನೆಯವರು ಭವಾನಿ ಮದುವೆಗೆ ಸಿದ್ಧತೆಯನ್ನ ನಡೆಸ್ತಾರೆ. ಹೀಗೆ ಮದುವೆಗೆ ತಯಾರಿ ನಡೆಸ್ತಿದ್ದಂತೆ ಚಂದ್ರಶೇಖರ್ ಹಾಗೂ ಭವಾನಿಗೆ ಟೆನ್ಷನ್ ಶುರುವಾಗುತ್ತೆ. ಇವರಿಬ್ಬರ ನಡುವೆ ಮನೆಯಲ್ಲಿ ಈ ವಿಚಾರ ಗೊತ್ತಾದರೆ ಜಗಳ ಆಗುತ್ತೆ. ಮುಂದೇನು ಮಾಡಬೇಕು ಅಂತ ಪ್ರತಿನಿತ್ಯ ಮಾತುಕತೆ, ಅದು ಜಗಳಕ್ಕೆ ಕೂಡ ತಿರುಗ್ತಾ ಇರುತ್ತೆ. ನಂತರ ಇಬ್ರು ಕೂಡ ಈ ವಿಷಯ ಮನೆಯವರಿಗೆ ಗೊತ್ತಾಗೋ ಮೊದಲೇ ನಾವಿಬ್ರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ. ವಿಷ ಕುಡಿದು ಆತ್ಮಹತ್ಯೆಗೆ ಮುಂದಾದವರು ಭವಾನಿ ಮಾತ್ರ ವಾಂತಿ ಮಾಡಿಕೊಂಡು ವಿಷವನ್ನ ಒಳಗೆ ನುಂಗೋಕಾಗದೆ ಒದ್ದಾಡ್ತಾ ಇರುವಾಗ ಚಂದ್ರಶೇಖರ್ ಆಕೆಯನ್ನ ಸಾಯಿಸಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗ್ತಾನೆ. ಹೀಗೆ ಚಂದನ್ ತನ್ನ ಪ್ರಿಯತಮೆಯನ್ನ ಮತ್ಯಾರು ಮದುವೆ ಆಗಬಾರದು ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಹಾಕ್ತಾನೆ. ಆತ್ಮಹತ್ಯೆಗೆ ನಿರ್ಧರಿಸಿದಾಗ್ಲೇ ತಮ್ಮಿಬ್ಬರ ಮದುವೆಯಾಗಿ 1 ವರ್ಷ ಆಗಿದೆ ಅನ್ನೋ ಪೋಸ್ಟ್ ಅನ್ನ ಭವಾನಿಯ ಇನ್ಸ್ಟಾ ಅಕೌಂಟ್ ನಲ್ಲಿ ಹಾಕ್ತಾನೆ ಚಂದನ್. ಇದನ್ನ ನೋಡಿದ ಕೂಡಲೇ ಮನೆಯವರು ಭವಾನಿಗೆ ಕರೆ ಮಾಡ್ತಾರೆ. ಆದ್ರೆ ಭವಾನಿ ಅದಾಗ್ಲೇ ವಿಷ ಸೇವಿಸಿದ್ರಿಂದ ಕರೆಯನ್ನ ಸ್ವೀಕರಿಸೋದಿಲ್ಲ. ಈ ಕರೆಯನ್ನ ಸ್ವೀಕರಿಸದೇ ಇದ್ದಾಗ ಭವಾನಿಯ ಮನೆಯವರು ಬಾಡಿಗೆ ಮನೆಯ ಓನರ್ಗೆ ಕರೆ ಮಾಡ್ತಾರೆ. ಆ ಓನರ್ಗೆ ಕರೆ ಮಾಡಿದ ನಂತರ ಗೊತ್ತಾಗುತ್ತೆ ಮನೆಯಲ್ಲಿ ಇವರಿಬ್ರು ಕೂಡ ವಿಷ ಕುಡಿದು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಅದಾದ ನಂತರ ಭವಾನಿಯನ್ನ ಚಂದ್ರಶೇಖರ್ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾನೆ. ಈಗ ಚಂದ್ರಶೇಖರ್ ಕೂಡ ಆತ್ಮಹತ್ಯೆಯ ಆ ಪ್ರಯತ್ನವನ್ನ ಮಾಡಿ ಆಸ್ಪತ್ರೆಯಲ್ಲಿದ್ದಾನೆ. ಆದ್ರೆ ಭವಾನಿ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.